ಬೆಳೆಗೆ ಈಗ ಒಂದು 15 ದಿವಸದಿಂದ ನೀರು ಬಿಟ್ಟಿದ್ರೆ ಅಗಿ ಚೆಲ್ಕೊಂಡಿದ್ದಾರೆ, ನಾಟಿ ಮಾಡ್ತಿದ್ರು. ಇವತ್ತು ರೈತರನ್ನೇ ಒಡೆದಾಳುವ ನೀತಿಯನ್ನ ಜಿಲ್ಲಾಡಳಿತ ಮತ್ತೆ ಮಧು ಬಂಗಾರಪ್ಪನವರು SS ಮಲ್ಲಿಕಾರ್ಜುನ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಅವರು ಒಂದು ಹೇಳಿಕೆ ನೋಡಿದೆ ನಾನು, ರೈತರು ಮೊದಲು ಒಗ್ಗಟ್ಟಾಗ್ರಿ, ಒಂದಿಷ್ಟು ಜನ ಬೇಡ ಅಂತೀರಿ, ಒಂದಿಷ್ಟು ಜನ ಕೊಡ್ರಿ ಅಂತ. ರೈತರು ಏನ್ರ ಸ್ವಾಮಿ, ನೀವೇನಂದಿದ್ದೀರಿ? ನಿಮ್ಮ ಹೇಳಿಕೆ ಹೇಳ್ರಿ, ರೈತರ ಹೇಳಿಕೆ ಬಿಡ್ರಿ. ರೈತರು ಹೇಳ್ದಂಗೆ ನಡ್ಕಂತೀರಿ ನೀವು ಯಾವ್ದಾರ ಎರಡು ಕಡೆ ಯಾವ್ದಾರ ಒಂದ್ ಕಡೆಗೆ ಹೇಳ್ಬೇಕಲ್ಲ, ಕೊಡ್ತವೆ ಅನ್ಬೇಕಲ್ಲ, ಇಲ್ಲ ಅನ್ಬೇಕು. ಕೊಡ್ತವೆ ಅಂದಿದ್ರೆ ಈ ಇಷ್ಟು ದಿವಸ ಏನ್ ಮಾಡಿದ್ರಿ? ಬೇಡ ಅಂದ್ರೆ ಇಷ್ಟು ದಿವಸ ಏನ್ ಮಾಡಿದ್ರಿ? ಆಯ್ತು, ಒಬ್ಬೊಬ್ರು 10, 15, 20 ಸಾವಿರ ಖರ್ಚು ಮಾಡಿ ಅಗಿ ಚಂದ್ರಲ್ಲ, ಯಾರು ಕೊಡ್ತೀವಿ? ನೀವು ಕೊಡ್ತೀರ ದುಡ್ಡ? ನಿಮ್ ಸರ್ಕಾರ ಕೊಡ್ತತ? ರೈತರು ಸಂಕಷ್ಟದಲ್ಲಿದ್ದಾರೆ, ಅವ್ರ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಒಂದು ಯೋಗ್ಯತೆ ನಿಮಗಿಲ್ಲ. ಈಗ ನೀವು ಒಂದಿಷ್ಟು ಜನ ರೈತರು ಹಂಗಂತಾರೆ, ಒಂದಿಷ್ಟು ಜನ ಹಿಂಗಂತಾರೆ ಅಂತಂದ್ರೆ ರೈತರು ಹೇಳಿದಂಗ ಮಾಡ್ತೀರಾ ನೀವು? ICC ಮೀಟಿಂಗ್ ಕರೆದು ಎಷ್ಟು ದಿವಸ ಆಯ್ತು? ರೈತರು ಬೀದಿಗಳದ್ದು ಹೋರಾಟ ಮಾಡೋವರೆಗೆ ನೀವೇನ್ ಮಾಡ್ತಾ ಇದ್ರಿ? ರೈತರು ಒಟ್ಟಿನಿಂದ ಹೌದಲ್ಲ, ನೀವು MLA ಆಗಿರೋದು, ಮಂತ್ರಿ ಆಗಿರೋದು, ನಿಮ್ಮ ಶ್ರೀಮತಿ ಅವರು MP ಆಗಿರೋದು. ನೀವು ರೈತರ ಬಗ್ಗೆ ಕೃತಜ್ಞತೆ ಇಟ್ಕೊಳ್ರಿ. ರೈತರನ್ನ ತಪ್ಪದಾರಿ ಎಳೆಯೋ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅದು ಬಿಟ್ಟು ನೀವು ಈಗ ರೈತರು ಒಂದಿಷ್ಟು ಜನ ಕೊಡು ಅಂತಾರೆ, ಒಂದಿಷ್ಟು ಬೇಡ ಅಂತಾರೆ. ಸಾಮಾನ್ಯ ಅದು. ರೈತರು ಒಂದ್ ಕಡೆಗೆ ಎಲ್ಲೂ ಇರೋದಿಲ್ಲ. ಹಂಗಾಗಿ ನೀವು MLA MP ಮಂತ್ರಿ ಆಗ್ತಾರೆ, ಅದು ರೈತರು ಒಂದ್ ಕಡೆಗೆ ಇದ್ರೆ ನೀವೆಲ್ಲ ಹಾಕಿದ್ರಿ. ಇವನ್ನೆಲ್ಲ ಬಿಟ್ಟು ಅಧಿಕಾರದಾಗಿದ್ರಿ, ಯಾರಿಗೂ ಶಾಶ್ವತವಲ್ಲ. ರೈತರ ಹಿತ ಕಾಪಾಡುವಂತ ನಿರ್ಧಾರಗಳನ್ನ ತತ್ಕ್ಷಣ ಮಾಡಬೇಕು. ರೈತರನ್ನ ಹೋರಾಟ ಮಾಡೋದು, ರೈತರ ರಸ್ತೆ ತಡೆ ಮಾಡೋದು, ಅದ್ರ ಮೇಲೆ ಅವ್ರ ಮೇಲೆ ಕೇಸ್ ಹಾಕೋದು, ಅವ್ರನ್ನ ಕೋಟಿಗಟ್ಟಲೆ ಕಚ್ಚೋದು, ಇದು ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಘನತೆಗೆ, ನಿಮ್ಮ ಮಂತ್ರಿ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ. ನೀವೇ ಮೊದಲು ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲ. ರೈತರ ಬಗ್ಗೆ ನೀವು ಪ್ರಶ್ನೆ ಮಾಡ್ತೀರಿ, ಎರಡು ನಮೂನಿ ಮಾಡ್ತಾರಂತ. ನೀವು ಯಾಕೆ ಒಂದು ನಿರ್ಧಾರಕ್ಕೆ ಬಂದಿಲ್ಲ? ನೀವು ಮೊದಲು ಒಂದು ನಿರ್ಧಾರಕ್ಕೆ ಬರ್ರಿ. ಇಂದಿನ ವರ್ಷಗಳಲ್ಲಿ ಡ್ಯಾಮ್ನಲ್ಲಿ ನೀರು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅಂಕೆ ಸಂಖ್ಯೆಗಳಿದಾವೆ, ಎಷ್ಟು TMC ಇತ್ತು, ಎಷ್ಟು ದಿನ ಬಿಟ್ಟಿದ್ವಿ ಏನಂತ. ಅಧಿಕಾರಿಗಳು ಕುಣಿಸ್ಕೊಳ್ರಿ, ಒಂದು ಮೀಟಿಂಗ್ ಮಾಡ್ರಿ. ಎಲ್ಲ ರೈತರು ಸೇರಿ ಮಾಡೋಕ್ಕಾಗಲ್ಲ. ಇವತ್ತು ನೀರಾವರಿ ಮಂತ್ರಿಗಳು ಮಾಡಬೇಕು. ನೀರಾವರಿ ಮಂತ್ರಿಗಳು ಸುದ್ದಿನೇ ಇಲ್ಲ. ಭದ್ರಾ ಡ್ಯಾಮ್ ಎಲ್ಲೈತಿ ಅಂತ ನೋಡಿಲ್ಲ, ಭದ್ರಾ ನೀರು ಓಡಾಟ ಆಗ್ತೈತಿ ಅಂತ ನೋಡಿಲ್ಲ. ಮಧು ಬಂಗಾರಪ್ಪನವ್ರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಮಧು ಬಂಗಾರಪ್ಪ ಏನ್ ಮಾತಾಡ್ತಾರೋ, ನೀರು ಏನೈತೋ ಅದು ಬೇರೆ ಕಾಪಾಡ್ಬೇಕನ್ನ ಮಾಹಿತಿ ಇಲ್ದರಿಗೆ, ಏನು ಗೊತ್ತಿಲ್ದಾರ ಬಿಟ್ಟಲ್ಲ. ನೀವು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷತೆಯಾಗ ಮೀಟಿಂಗ್ ಮಾಡ್ತೀರಿ, ಕುತ್ಕೊಳ್ರಿ. ರೈತ ನಾಯಕರು ಬಹಳ ಜನ ಇದ್ದಾರೆ, ಹಲವಾರು ವರ್ಷ ಕಾಡಾ ಸಮಿತಿಯಲ್ಲಿ ಕೆಲಸ ಮಾಡಿದಂಥವ್ರು ಇದ್ದಾರೆ, ಇಂಜಿನಿಯರ್ಗಳು ಇದ್ದಾರೆ. ಅಂಕಿಅಂಶ ಇಟ್ಕೊಂಡು ರೈತ ನಾಯಕರನ್ನು ಕೂರಿಸ್ಕೊಂಡು, ಎಲ್ಲ ಭಾಗದ ರೈತರ ನಾಯಕರನ್ನು ಕೂರಿಸ್ಕೊಳ್ರಿ, ಮೇಲ್ಭಾಗದವ್ರನ್ನು ಕೂರಿಸ್ಕೊಳ್ರಿ, ಕೊನೆ ಭಾಗದ ರೈತರನ್ನು ಕೂರಿಸ್ಕೊಳ್ರಿ. ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬರ್ರಿ. ಅದು ಬಿಟ್ಟು ನೀವು ರೈತರು ಒಂದಿಷ್ಟು ಜನ ಬಿಡು ಅಂತಾರೆ, ಒಂದಿಷ್ಟು ಜನ ಬಿಡಬೇಡ ಅಂತ ಹೇಳ್ತಾರೆ ಅಂದ್ರೆ ಇದು ಪಲಾಯನವಾದ. ನೀವು ಜವಾಬ್ದಾರಿಯಿಂದ ನುಡಿಸ್ಕೊಳ್ಳೋಂಥದ್ದು ಮಾತಿದು. ನೀವು ಜವಾಬ್ದಾರಿ ಅಂತಂದ್ರೆ ನಡ್ಕೋಬೇಕು ಅನ್ನೋದು ನಮ್ದು ಒತ್ತಾಯ. ರೈತರು ಸಹಜ ರೀ, ಒಂದು ಮೇಲಿದ ಊರನ್ನು ಒಂಥರ ಮಾತಾಡ್ತಾರೆ, ಕೊನೆ ಭಾಗದಾಗ ಒಂಥರ ಮಾತಾಡ್ತಾರೆ. ಸಹಜ, ಅವ್ರು ಅನ್ನೋದು, ಅವ್ರು ಬದುಕೋದು. ನೀರಿಲ್ಲ ಹೆಂಗ್ ಜೀವನ ಮಾಡೋದು ಅಂತಂದು ಅವ್ರು ಒಟ್ಟುವರಿಗೆ ಮಾತಾಡ್ತಾರೆ. ಆದ್ರೆ ಎಲ್ಲದಕ್ಕೂ ನೀವು ನ್ಯಾಯಯುತವಾಗಿ ಬಗೆಹರಿಸಬೇಕಾಗಿರೋದು ನಿಮ್ಮ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ, ನಿಮ್ಮ ಮಂತ್ರಿಗಳ ಕರ್ತವ್ಯ. ಮೊದಲು ನೀರಾವರಿ ಮಂತ್ರಿಗಳು ಕರೆಸ್ರಿ, ನೀರಾವರಿ MD ಅವ್ರು ಕರೆಸ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ನೀವು ಬಂದಿರಿ, ಅಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಾರೆ. ಅಧಿಕಾರಿಗಳು ಕೂಡ ಮೀಟಿಂಗ್ ಮಾಡಿ ಒಂದು ತತ್ಕ್ಷಣ ಒಂದು ನಿರ್ಧಾರ ಕೊಡ್ಬೇಕು. ಈಗೆಲ್ಲ ರೈತರು ನೋಡ್ರಿ, ಭತ್ತ ಬೆಳೆಯಲಿದ್ದೊಂದು ಈಗ ಒಬ್ಬೊಬ್ರು 10, 20, 30 ಸಾವಿರ ರೂಪಾಯಿ ಹಾಗೆ ಖರ್ಚು ಮಾಡ್ಕೊಂಡಾರೆ. ಆ ದುಡ್ಡು ಯಾರು ಕೊಡ್ತಾರೆ? ಈಗ ಒಂದು 15 ದಿವಸ ಕೆಳಗೆ ನೀವು ಈ ತೀರ್ಮಾನ ಮಾಡಿದ್ರೆ ಆ ದುಡ್ಡನ್ನು ಉಳಿದಿತ್ತು. ನೀವು ಸುಮಾರು ಲಕ್ಷಗಟ್ಟಲೆ ಎಕರೆ ಅಡಿಕೆ ತೋಟ ದಾವಣಗೆರೆ ಜಿಲ್ಲೆಯಲ್ಲಿದೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದೆ. ಗುಟ್ಕದ ಬಗ್ಗೆ ನೀವು ಯಾಕೆ ಒಂದು ಮಾತಾಡ್ತಿಲ್ಲ? ನಿಮ್ಮ ಆರೋಗ್ಯ ಸಚಿವರಿಗೆ ಕಿವಿ ಹಿಂಡಿ ತಿಳಿ ಹೇಳ್ಬೇಕಲ್ಲ, ಯಾಕೆ ಬಂದ ಮಾಡ್ತೀರಿ ಅಂತ. ಅದನ್ನ ಯಾಕೆ ಮಾಡ್ತಿಲ್ಲ ನೀವು? ನೀವು ಇಂಥ ರೈತರ ಸಂಕಷ್ಟದಲ್ಲಿ ಬಂದಂಥ ಸಂದರ್ಭದಲ್ಲಿ ಸುಮ್ಮನೆ ಇರ್ತೀರಿ. ನೀರು ಕೇಳಿದ್ರೆ ರೈತರು ಒಗ್ಗಟ್ಟಿಲ್ಲ, ರೈತರು ಒಂದಿಷ್ಟು ಜನ ಬಿಡು ಅಂತಾರೆ, ಒಂದಿಷ್ಟು ಜನ ಬೇಡ ಅಂತಾರೆ ಅನ್ನೋ ಮಾತನ್ನು ಹೇಳ್ತೀರಿ. ಇದೆಲ್ಲ ಬಿಡ್ರಿ. ಸರಿಯಾದ ರೀತಿಯಲ್ಲಿ ರೈತರಿಗೆ ಒಂದು ತೀರ್ಮಾನ ಮಾಡಿ ಹೇಳ್ಬೇಕು, ಇವತ್ತೇ ಹೇಳ್ಬೇಕು. ನಾವು ಮತ್ತೊಮ್ಮೆ ಹರಿಹರ ತಾಲೂಕಿನ ಇಡೀ ದಾವಣಗೆರೆ ಜಿಲ್ಲೆಗೆ ನಾವು ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಯಾ ತಾಲೂಕಿನ ಭಾರತೀಯ ಜನತಾ
ಪಾರ್ಟಿ ಮುಖಂಡರು ಆಯಾ ತಾಲೂಕಿನಲ್ಲಿ ಹೋರಾಟ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ. ನಾವು ಹರಿಹರ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ತತ್ಕ್ಷಣ ರೈತರನ್ನು ಸಂಪರ್ಕ ಮಾಡಿ ಹೋರಾಟವನ್ನು ಶುರು ಮಾಡ್ತೀವಿ.